ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಅಂಡ್ ಇಟ್ಸ್ ಅ ವೆರಿ ಪ್ರೀಶಿಯಸ್ ಡೇ ಟು ಆಲ್ ಹಿಂದೂಸ್ಗೆ ಇದೊಂಥರ ಹಬ್ಬ ಅಂತಾನೆ ಹೇಳ್ಬೋದು. ಹಬ್ಬದ ದಿನ ತರ ಸೆಲೆಬ್ರೇಟ್ ಮಾಡ್ತೀವಿ ನಾವು ಹಿಂದೂಸ್ಗಳು. ಅಂಡ್ ಬೆಳಗ್ಗೆ ಎದ್ದು ಜಿಮ್ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಊಟ ಮಾಡಿ ಓ ಮೈ ಗಾಡ್ ಅಷ್ಟೆಲ್ಲ ಕೆಲಸ ಮುಗಿಸಿ ಇವಾಗ ಸ್ನಾನ ಆಯ್ತಲ್ಲ, ಸೊ ಬಿಸಿಲಿಗೆ ಬಂದಿದ್ದೀನಿ ನಾನು. ಆಕ್ಚುಲಿ ನಾನು ಇಲ್ಲಿ ಟೆರೆಸ್ಗೆ ಬರೋದಿಲ್ಲ, ವೇಟ್ ನಮ್ಮ ಮನೆ ಸುತ್ತಮುತ್ತ ತೋರಿಸ್ತೀನಿ. ಇನ್ನು ಕಟ್ತಾ ಇದಾರೆ ಅಲ್ಲೊಂದು ಬಿಲ್ಡಿಂಗ್. ನಾವ್ ಈ ಮನೆಗ್ ಬಂದು ಆಲ್ಮೋಸ್ಟ್ ಎಷ್ಟು ಒಂದ್ 6 months ಆಯ್ತಷ್ಟೇ. ಆ ಬಿಲ್ಡಿಂಗ್ ಇದೆಯಲ್ಲ ಅದು ಸ್ಟಾರ್ಟ್ ಆಗಿರ್ಲಿಲ್ಲ, ಈ ಬಿಲ್ಡಿಂಗ್ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಕಾಣ್ತಿದೆಯಲ್ಲ ಆ ಬಿಲ್ಡಿಂಗ್ ಸ್ಟಾರ್ಟ್ ಆಗಿರ್ಲಿಲ್ಲ. ಅದ್ರ ಪಕ್ಕದ ಬಿಲ್ಡಿಂಗ್ ಏನು ಇರ್ಲಿಲ್ಲ, ಖಾಲಿ ಜಾಗ ಇತ್ತು. 6 months ಅಲ್ಲಿ ಅಷ್ಟು ದೊಡ್ಡ ಮನೆ ಆಗ್ಬಿಟ್ಟಿದೆ. ನಾನಿಲ್ಲಿ ಟೆರೆಸ್ಸಿಗೆ ಬರೋದು ಒಂದೇ ಒಂದು ರೀಸನ್ಗೆ, ಅದೇನಪ್ಪಾ ಅಂತಂದ್ರೆ ಬಟ್ಟೆ ಒಣಗಾಕೋದಕ್ಕೆ, ಬಟ್ಟೆ ಎತ್ಕೊಂಡು ಹೋಗೋದಕ್ಕೆ ಅಷ್ಟೇ ನಾನು ಟೆರೆಸ್ಸಿಗೆ ಬರೋದು. ಇವತ್ತೇ 6 months ಆಗ್ತಾ ಬಂತು. ಇವತ್ತೇ ಫಾರ್ ದ ಫಸ್ಟ್ ಟೈಮ್ ನಾನು ಬಟ್ ಅದು ಒಂದು ರೀಸನ್, ಬಟ್ಟೆ ಎತ್ಕೊಂಡು ಹೋಗೋಣ ಅಂತ ಬಂದಿದ್ದು. ಅಂಡ್ ಆಲ್ಸೋ ಸ್ವಲ್ಪ ಕೂದಲ ಬಿಸಿಲಲ್ಲಿ ಒಣಗ್ಸೋಣ ಅಂತ ಬಂದಿದ್ದು. ಆಕ್ಚುಲಿ ಐ ಫೀಲ್ ನಂಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೂರ್ಯನ ಬಿಸಿಲಲ್ಲಿ ಕೂದಲು ಒಣಗಿದ್ರೆ ಹೇಗಿರುತ್ತೆ ಅಂಡ್ ನಾವು ಹೇರ್ ಡ್ರೈಯರ್ಸ್ ಯೂಸ್ ಮಾಡಿದ್ರೆ ಹೇಗಿರುತ್ತೆ. ಅಂಡ್ ಆಲ್ಸೋ ನಾನೇನ್ ಮಾಡ್ತೀನಿ ಅಂತಂದ್ರೆ ಹೇರ್ ಡ್ರೈಯರ್ ಯೂಸ್ ಮಾಡಲ್ಲ. ತಲೆ ಸ್ನಾನ ಆದ್ಮೇಲೆ ನೀಟಾಗಿ ಟವಲ್ ಅಲ್ಲಿ ಒರೆಸ್ಬಿಟ್ಟು ಕ್ಲಿಪ್ ಹಾಕಿ ಬಿಟ್ಬಿಡ್ತೀನಿ. ಸೊ ಆತರ. ಅಂಡ್ ನಮ್ ಟೆರೆಸ್ ತೋರಿಸ್ತೇನೆ ನಿಮ್ಗೆ. ಇಲ್ಲಿಂದ ನೋಡಿ ಬರೀ ಬಿಲ್ಡಿಂಗ್ ಅಷ್ಟೇ, ಇನ್ನೇನು ಕಾಣಲ್ಲ. ಆ ಕಡೆನೂ ಅಷ್ಟೇ ಬಿಲ್ಡಿಂಗ್. ಏನ್ ಕಾಣುತ್ತೆ ನಿಮ್ಗೆ ಬೆಂಗಳೂರಲ್ಲಿ ಬಿಲ್ಡಿಂಗ್ಸ್ ಬಿಟ್ರೆ ಹೇಳಿ? ಥ್ಯಾಂಕ್ ಗಾಡ್ ಸ್ವಲ್ಪ ಗ್ರೀನ್ ಕಾಣ್ತಿದಲ್ಲ, ನೈಸ್. ಹಿಂಗೆ ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ಒಂದು ಪಾರ್ಕ್ ಇದೆ. ಎಷ್ಟು ಹತ್ರ ಗೊತ್ತಾ? ಆಕ್ಚುಲಿ ಏನಪ್ಪಾ ಅಂತ ಅಂದ್ರೆ ನಾವು ಬೆಂಗಳೂರಿಗೆ ಶಿಫ್ಟ್ ಆದಾಗ ಅದು ನಮ್ಗೆ ಈ ಮನೆ ಸಿಕ್ಕಾಗ ನಾವು ಫಸ್ಟ್ ಅನ್ಕೊಂಡಿದ್ದೆ ಓಕೆ ಇಲ್ಲೇ ಇದೆಯಲ್ವಾ, ಇವಾಗ ನಾನು ನಿಮಗೆ ತೋರಿಸಿದ್ನಲ್ಲ ಅಲ್ಲೇ ಇರೋದು. ಒಂದು 100 ಇಲ್ಲ, ಒಂದು 50 to 60 ಹೆಜ್ಜೆ ಇಟ್ರೆ ಆ ಪಾರ್ಕ್ ಒಳಗಿರ್ತೀವಿ ನಾವು. ಫುಲ್ ವಾಕಿಂಗ್ ಮಾಡ್ಬೇಕು, ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡ್ಬೇಕು, ಆ ಪಾರ್ಕಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದು. ಇದುವರೆಗೂ 6 months ಅಲ್ಲಿ ಇದುವರೆಗೂ ಒಂದೇ ಒಂದು ದಿನ ನಾವ್ ಆ ಪಾರ್ಕಿಗೆ ಹೋಗಿದ್ದೀವಿ. ಅಂದ್ರೆ ಒಂದೇ ಒಂದು ದಿನ ಪಾರ್ಕಿಗೆ ಹೋಗಿದ್ದೀವಿ ಅಷ್ಟೇ. ಅದು ಕೂಡ ಏನೋ ತಗೊಂಡ್ ಬರೋದಕ್ಕೆ ಹೋಗಿದ್ವಿ, ಹಂಗೆ ನೋಡ್ಕೊಂಡ್ ಬರೋಣ ಹೆಂಗಿದೆ ಅಂತ ಹೋಗಿ ಅವತ್ತು ಒಂದು ದಿನ ಹೋಗಿ ಬಂದಿದ್ದಷ್ಟೇ. ಓಕೆ, ಈಗ ಬಟ್ಟೆ ಎತ್ಕೊಂಡು ಹೋಗೋಣ ಬನ್ನಿ. ಅಂಡ್ ಇವತ್ತು ಹಬ್ಬ ಅಲ್ವಾ, ಅಂದ್ರೆ ವೈಕುಂಠ ಏಕಾದಶಿ ಅಲ್ವಾ, ಸೊ ಪೂಜೆ ಮಾಡ್ಬೇಕು. ಬನ್ನಿ ಹೋಗೋಣ. ಮನೆ ಕೀನ ಹಾಕೊಂಡು ಮೇಲೆ ಬಂದಿದ್ದೀನಿ. ಯಾಕೆ ಅಂತಂದ್ರೆ ನನಗೆ ಇನ್ನಾದ್ರೂ ತುಂಬಾ ನ್ಯೂಸ್ ಬರ್ತಿದೆ, ಏನಪ್ಪಾ ಅಂತಂದ್ರೆ ಕಳ್ಳರು ಜಾಸ್ತಿ ಆಗ್ತಿದ್ದಾರೆ ಅಂತ. ಜಸ್ಟ್ 3rd floor ಇಂದ 4th floor ಇದು ಟೆರೆಸ್. ಸೊ ಇಲ್ಲಿಗೆ ಬರೋದಕ್ಕೆ ನಾನು ಕೀ ಹಾಕೊಂಡು ಬಂದಿದ್ದೀನಿ. ಎಂಥ ಪರಿಸ್ಥಿತಿ ಬಂತಲ್ಲ. ಫಸ್ಟ್ ಇವಾಗ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ದ್ರಾಕ್ಷಿ ಗೋಡಂಬಿನ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಸೈಡ್ ತೆಗ್ಸ್ಕೊತೀನಿ. ಈಗ ಅದೇ ತುಪ್ಪಕ್ಕೆ ಶಾವಿಗೆ ಹಾಕೊಳ್ಳೋಣ. ನೋಡಿ ಇಷ್ಟ ಪುಟ್ಟದಾಗಿ ಹಾಕೋತಾ ಇದ್ದೀನಿ. ಬಿಕಾಸ್ ನಮ್ಮ ಮನೇಲಿ ಅಂದ್ರೆ ನಾನು ಸ್ವೀಟ್ ತಿನ್ನಲ್ಲ ಅಂಡ್ ನನ್ನ ಹಸ್ಬೆಂಡ್ ಕೂಡ ಸ್ವೀಟ್ ಅಷ್ಟೊಂದು ಪ್ರಿಫರ್ ಮಾಡಲ್ಲ. ಸೊ ಇಷ್ಟೇ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಮಾಡ್ಕೊಳ್ಳೋಣ. ಇವಾಗ ಇದು ಲೈಟ್ ಬ್ರೌನ್ ಆಗಿದೆ. ಇವಾಗ ಹಾಲು ಹಾಕೋಣ.
ಹಾಲು ಹಾಕಿದ್ದೀನಿ. ನನಗೆ ಪಾಯಸ ಹೇಗಿರ್ಬೇಕು ಅಂತಂದ್ರೆ ಗಟ್ಟಿ ಮಾಡ್ತಾರಲ್ಲ, ನಂಗೆ ಆ ಥರ ಇಷ್ಟ ಆಗಲ್ಲ. ಅಂದ್ರೆ ಸೆಮಿ ಲಿಕ್ವಿಡ್ ಟೈಪ್ ಆ ಥರ ನಂಗೆ ಇಷ್ಟ ಆಗುತ್ತೆ. ಸೊ ಈಗ ಇದಕ್ಕೆ ಸಕ್ಕರೆ, ಸ್ವೀಟ್ ಕೂಡ ತುಂಬ ಇದ್ರೆ ತುಂಬ ತಿನ್ನೋದಕ್ಕಾಗಲ್ಲ. ಸೊ ಲೈಟ್ ಸ್ವೀಟ್ ಸಕ್ಕರೆ ಹಾಕಿ ಫ್ರೈ ಮಾಡ್ಕೊಂಡಿರೋ ಬಾದಾಮಿ ಆ್ಯಂಡ್ ದ್ರಾಕ್ಷಿ ಹಾಕಿ ಇದನ್ನ ಬಾಯ್ಲ್ ಆಗೋದಕ್ಕೆ ಬಿಟ್ಬಿಟ್ರೆ ಪಾಯಸ ರೆಡಿ. ನನ್ಗೆ ಏನ್ ಅನ್ಸ್ತದೆ ಅಂದ್ರೆ ಒಳ್ಳೆ ಬ್ಯಾಚುಲರ್ ಮಾಡ್ಕೋತಾರಲ್ಲ, ಇಷ್ಟಿಷ್ಟೇ ಹಂಗ ಅನ್ಸುತ್ತೆ ನಂಗೆ. ಸೊ ಈಗ ಇದು ಬಾಯ್ಲ್ ಆಗ್ಲಿ, ಅಲ್ಲಿವರೆಗೂ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಪೂಜೆ ಮಾಡೋದಕ್ಕೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಸ್ವಲ್ಪ ಫೇಸ್ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ದೀಪ ಹಚ್ಚೋಣ. ಓಕೆ, ಫ್ರೆಶ್ ಅಪ್ ಆಗಿದ್ದಾಯ್ತು. ಸೊ ಈಗ ಪೂಜೆ ಮಾಡೋಣ ಬನ್ನಿ. ಅಂಡ್ ಎಲ್ಲರೂ ಪ್ರೇ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಈ ಹೊಸ ವರ್ಷದಲ್ಲಿ ನೀವ್ ಯಾರ್ಯಾರು ಏನೇನ್ ಅನ್ಕೊಂಡಿದ್ದೀರಾ ಎಲ್ಲಾನು ಆಗ್ಲಿ ಅಂತ ನಾನ್ ಅದ್ರ ಹೇಳ್ಕೊತೀನಿ. ಸೊ ಇವತ್ತಿನ ಜೊತೆ ಈ ವಿಡಿಯೋ ಅಲ್ಲಿ ನೀವು ನನ್ ಜೊತೆ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ವಿಡಿಯೋ ಎಂಡ್ ಮಾಡೋ ಟೈಮ್. ಯಾರ್ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ವಿಡಿಯೋ ನೋಡಿರೋ ಅವರೆಲ್ಲ ವಿಡಿಯೋ ನೋಡಿ, ಯಾರ್ಯಾರು ವಿಡಿಯೋ ನೋಡಿದಿರೋ ಅವರು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. So yeah, let's end the video. Let's meet in another video. Thank you so much. Bye bye.